ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ನಿಮ್ಮ ವಿದ್ಯಾರಾಣಿ. ಬದುಕಿನ ಅಳಿಸಲಾಗದ ಸತ್ಯ ಒಂದಿದೆ: ಹುಟ್ಟು ಉಚಿತ, ಸಾವು ಖಚಿತ. ಇದು ಗೊತ್ತಿದ್ದೂ ಈ ಹುಟ್ಟು ಸಾವುಗಳ ಮಧ್ಯದ ಬದುಕು ಎಷ್ಟು ಮುಖ್ಯ, ಅದನ್ನು ಎಷ್ಟು ಚೆಂದಾಗಿ ಬದುಕ್ಬಿಡಬೇಕು ಅಂತ ಒಮ್ಮೆ ಆದರೂ ಆಲೋಚಿಸಿದ್ದೀವಾ? ಹೋಗಲಿ, ಇಡೀ ಜೀವನ ಬೇಡ, ಈ ದಿನ ಈ ಕ್ಷಣನಾದರೂ ಚೆಂದಾಗಿ ತೃಪ್ತಿಕರವಾಗಿ ಬದುಕಿಬಿಡೋಣ ಅಂತ ನಿರ್ಧರಿಸಿದ್ದೀರಾ? ಇಲ್ಲ ಫ್ರೆಂಡ್ಸ್, ಹೀಗೂ ನಾವು ಆಲೋಚಿಸಬೇಕು ಅಂತಾನೂ ಗೊತ್ತಿಲ್ಲ ಬಹುತೇಕರಿಗೆ. ನಮಗೆ ಗೊತ್ತಿಲ್ಲದೆ ಶುದ್ಧವಾದ ಹಾಲಿನಂತಿರೋ ಈ ಸುಂದರ ಜೀವನಕ್ಕೆ ಪ್ರತಿದಿನ ಸರಿಯಲ್ಲದ ಆಲೋಚನಾ ಕ್ರಮಗಳಿಂದ ಒಂದೊಂದೇ ಹನಿ ಹುಳಿ ಹಿಂಡ್ತಾ ಹೋಗ್ತಿದ್ದೀವಿ ನಾವು. ಸುಂದರವಾದ ಅರ್ಥಪೂರ್ಣವಾದ ಜೀವನ ನಮ್ಮದಾಗಿಸಿಕೊಳ್ಳಲಿಕ್ಕೆ 100ಕ್ಕೆ 100ರಷ್ಟು ಅವಕಾಶಗಳಿದ್ರೂ ರೋಗಮಯ ಕಿರಿಕಿರಿಯ ಬದುಕನ್ನು ಅಟ್ರ್ಯಾಕ್ಟ್ ಮಾಡ್ಕೋತಿದ್ದೀವಿ. ಒಂದು ಕಾಲ ಇತ್ತು, 10 ಊರುಗಳ ಮಧ್ಯೆ ಒಬ್ಬ ವೈದ್ಯ, ಅದು ಆಹಾರವನ್ನೇ ಔಷಧವನ್ನಾಗಿ ನೀಡುವವ ಇರ್ತಿದ್ದ. ರಾಜ್ಯದಲ್ಲಿ 1-2 ದೊಡ್ಡ ಆಸ್ಪತ್ರೆಗಳಿದ್ವು. ಈಗ ರಸ್ತೆ ತುಂಬ ಆಸ್ಪತ್ರೆಗಳೇ. ಒಟ್ಟು ಜನಸಂಖ್ಯೆಯ 1/4 ಭಾಗ ಸದಾ ಆಸ್ಪತ್ರೆಯಲ್ಲೇ ಇರ್ತಾರೆ. 20-30 ವರ್ಷದ ವಯಸ್ಸಿನವರಲ್ಲಿ 10ರಲ್ಲಿ 6 ಜನ ಒಂದಾದರೂ ಆರೋಗ್ಯ ಸಮಸ್ಯೆಗೆ ಗುರಿಯಾಗ್ತಿದ್ದಾರೆ ಅಂತ ವರದಿಯೊಂದು ಹೇಳುತ್ತೆ. ನಾವು ಚಿಕ್ಕವರಿದ್ದಾಗ ಕಾಯಿಲೆ ಅಂದರೆ 2-4 ದಿನ ಬಂದು ಹೋಗೋದು. ಯಾರ್ದಾದ್ರೂ ಮನೆಯಲ್ಲಿ ಸಾವಾಗುತ್ತೆ ಅಂದರೆ ತೀರಾ ವಯಸ್ಸಾಗಿ ತಿಂಗಳಾನುಗಟ್ಲೆ ಹಾಸಿಗೆ ಹಿಡಿದು ಜೀವ ಬಿಟ್ಟಿರೋದನ್ನು ಕೇಳ್ತಿದ್ವಿ. ಇತ್ತೀಚೆಗೆ ಅನಾರೋಗ್ಯ ಅಂತ ಹಾಸ್ಪಿಟಲ್ ಒಳಗೆ ಹೋದರೆ ಯಾವ ದೊಡ್ಡ ರೋಗದ ಹಣೆ ಪಟ್ಟಿ ಕಟ್ಕೊಂಡು ಹೊರಗೆ ಬರಬೇಕಾಗುತ್ತೋ ಅನ್ನೋ ಭಯಾನಕ ಆತಂಕ. ನಾನು ಹೇಳ್ತಿರೋದು ಕಟು ವಾಸ್ತವ ಫ್ರೆಂಡ್ಸ್. ಯಾರೊಬ್ಬರಿಗೂ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅನ್ನೋ ನಂಬಿಕೆನೇ ಇಲ್ಲ. ಯಾಕೆ ಹೀಗೆ? ಈ ಥರದ ಸನ್ನಿವೇಶಗಳನ್ನು ನಾವ್ಯಾಕೆ ಎದುರಿಸ್ತಿದ್ದೀವಿ ಅಂತ ಯಾವಾಗಲಾದರೂ ಸೂಕ್ಷ್ಮಗಳನ್ನು ಗ್ರಹಿಸಿದ್ದೀರಾ? ಯಾಕೆ ಗೊತ್ತಾ? ಭಗವಂತ ನಮ್ಗೆ 2 ಕಿವಿ ಕೊಟ್ಟಿದ್ದಾನೆ ನೋಡಿ, ಅದರಿಂದಲೇ ಈ ಪ್ರಾಬ್ಲಮ್ ಆಗ್ತಿರೋದು. ಅರೆ, ನೀವು ಯೋಚಿಸ್ತಿರೋದು ಸರಿನೇ. ಭಗವಂತ ಕಿವಿ ಕೊಡ್ದಿದ್ರೆ ನಾವೇನು ಕೇಳಿಸ್ಕೋತಿದ್ವಿ ಅಂತ ತಾನೆ. ಆದರೆ ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಕೇಳಿ ಕೇಳಿ ಸದಾ ಅದೇ ಆಲೋಚನೆಯಲ್ಲೇ ಇರೋ ಹಾಗಾಗಿದೆ ಬದುಕು. ಈಗ 10-15 ವರ್ಷದ ಹಿಂದಾಗಿದ್ರೆ BP, ಶುಗರ್ ಅಂತೆ ಜೀವನ ಪರ್ಯಂತ ಮಾತ್ರೆ ನುಂಗಿ ಬದುಕಬೇಕಂತೆ ಅಂತ ಕೇಳ್ತಿದ್ವಿ. ಈಗ ಅವೆಲ್ಲ ತುಂಬ ಚಿಕ್ಕ ಕಾಯಿಲೆಗಳು ಫ್ರೆಂಡ್ಸ್. ಈಗ ಸದ್ಯ ಟ್ರೆಂಡ್ ಅಂತ ನಡೀತಿರೋದೇನಪ್ಪ ಅಂದರೆ ಹಾರ್ಟ್ ಪ್ರಾಬ್ಲಮ್ಸ್, ಓಪನ್ ಹಾರ್ಟ್ ಸರ್ಜರಿ, ಕ್ಯಾನ್ಸರ್, ಬ್ರೈನ್ ಟ್ಯೂಮರ್, ಮತ್ತೇನಿದ್ರು ಶುರುವಾಗೋದು ಲಕ್ಷಗಟ್ಟಲೆ ಮಾತಿನಿಂದಾನೆ. ನಿಜ ಅಲ್ವಾ? ಕ್ಯಾನ್ಸರ್ ಹ್ಯಾಸ್ ನೋ ಆನ್ಸರ್ ಅಂತ ತುಂಬ ಗಂಭೀರವಾಗಿ ಸಿಂಗಲ್ ಶಾಟ್ನಲ್ಲೇ ಸಕ್ಸಸ್ಫುಲ್ ಡೈಲಾಗ್ ಡೆಲಿವರಿ ಡಾಕ್ಟರ್ ಕಡೆಯಿಂದ ಬರುತ್ತೆ. ಇಲ್ಲಿ ತಪ್ಪು ಡಾಕ್ಟರ್ಸ್ದಲ್ಲ ಫ್ರೆಂಡ್ಸ್. ಡಾಕ್ಟರ್ ಹೇಳಿಕೆಯನ್ನೇ ಅಂತಿಮ ಸತ್ಯ ಅಂತ ನಂಬಿರೋ ನಿಮ್ಮಂಥ ಸಾಮಾನ್ಯರದ್ದು. ನಮ್ಮ ಮನೋಬಲವನ್ನು ಮೀರಿದ ದೈತ್ಯ ಶಕ್ತಿ ಡಾಕ್ಟರ್ ಅಂತ ನಂಬಿರೋ ಮೂರ್ಖರು ನಾವು. ನೋ, ನೆವರ್, ಚಾನ್ಸೇ ಇಲ್ಲ. ಜಗತ್ತಿನ ಯಾವ ಶಕ್ತಿಯೂ ನಮ್ಮ ಮನೋಬಲವನ್ನು ಮೀರುವಷ್ಟು ಸ್ಟ್ರಾಂಗ್ ಅಲ್ವೇ ಅಲ್ಲ. ಇಲ್ಲಿ ತಪ್ಪು ನಂಬಿಕೆಗಳ ಪಾತ್ರ ತುಂಬ ದೊಡ್ಡದಿದೆ ಫ್ರೆಂಡ್ಸ್. 40ರ ನಂತರ ಎಲ್ರಿಗೂ ರೋಗ ಬರೋದು ಕಾಮನ್ ಅಂತೆ, ಪ್ರತಿದಿನ ಮಾತ್ರೆ ನುಂಗೇ ಬದುಕೋದಂತೆ, ಕ್ಯಾನ್ಸರ್ ವಾಸಿ ಆಗೋಕ್ಕೆ ಸಾಧ್ಯನೇ ಇಲ್ವಂತೆ, ಕೀಮೋಥೆರಪಿ, ಸರ್ಜರಿ, ರೇಡಿಯೇಷನ್ ಇದೆಲ್ಲ ಮಾಡಿಸ್ಕೊಳ್ಳೇಬೇಕಂತೆ, ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬಂದರೆ ಎಲ್ಲರಿಗೂ ಬರೋ ಚಾನ್ಸ್ ಜಾಸ್ತಿ ಅಂತೆ, ಹಾಗಂತೆ ಹೀಗಂತೆ. 100 ತಪ್ಪು ನಂಬಿಕೆಗಳನ್ನು ಬಲವಾಗಿ ನಂಬಿ ಕೆಟ್ಟದ್ದೇ ಹೆಚ್ಚು. ಒಂದು ಸಲ ಈ ಕಾಯಿಲೆಗಳು ಯಾಕೆ ಬರುತ್ತವೆ ಒಮ್ಮೆ ಆಲೋಚಿಸಿದ್ದೀರಾ? ರೋಗದ ಮೂಲ ಮತ್ತೆಲ್ಲೂ ಇಲ್ಲ, ನಿಮ್ಮದೇ ಮನಸ್ಥಿತಿಯಲ್ಲಿದೆ. ನಿಮ್ಮಲ್ಲಿ ಹುಟ್ಟುವ ಪ್ರತಿಯೊಂದು ನೆಗೆಟಿವ್ ಆಲೋಚನೆಯ ಅಂತಿಮ ರೂಪ ತಗೊಳ್ಳೋದೇ ರೋಗವಾಗಿ. ಎಷ್ಟೊಂದೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ಸೋಷಿಯಲ್ ಮೀಡಿಯಾ ಇದೆ, TV ಶೋಗಳಿವೆ. ಒಂದರಲ್ಲಾದರೂ ಈ ಕ್ಯಾನ್ಸರ್ ಅಂದ್ರೇನು, ಯಾಕೆ ಬರುತ್ತೆ ಅಂತ ತಿಳ್ಕೊಂಡಿದ್ದೀರಾ? ನಮ್ಮ ದೇಹ 50-70 ಲಕ್ಷ ಕೋಟಿ ಜೀವಕೋಶಗಳಿಂದ ಆಗಿದೆ. ಈ ಜೀವಕೋಶಗಳು ನಿರ್ದಿಷ್ಟ ಕಾಲಾವಧಿಯಲ್ಲಿ ನಿರ್ದಿಷ್ಟ ಸಂಖ್ಯೆಯಲ್ಲಿ ಬೆಳೀತಿರುತ್ತವೆ. ಈ ಬೆಳವಣಿಗೆಗೆ ಫಿಕ್ಸ್ಡ್ ಕಾಲಾವಧಿ ಮತ್ತು ಫಿಕ್ಸ್ಡ್ ಸಂಖ್ಯೆ ಇರುತ್ತೆ. ಅಂದರೆ ಈ ಪ್ರಕ್ರಿಯೆ ಕಂಟ್ರೋಲ್ಡ್ ಆಗಿರುತ್ತೆ ಅಂತ ಅರ್ಥ. ಯಾವಾಗ ಇದು ಕಂಟ್ರೋಲ್ ತಪ್ಪುತ್ತೋ ಅಂದರೆ ಬಾಡಿ ಸೆಲ್ಸ್ಗಳ ಅನ್ಕಂಟ್ರೋಲ್ಡ್ ಬೆಳವಣಿಗೆಯನ್ನೇ
ಕ್ಯಾನ್ಸರ್ ಅಂತ ಕರಿತೀವಿ. ಸೆಲ್ಗಳು ಯಾಕೆ ಹೀಗೆ ಕಂಟ್ರೋಲ್ ತಪ್ತವೆ? ಒಂದು ವೈಜ್ಞಾನಿಕ ವರದಿ ಹೇಳೋ ಪ್ರಕಾರ DNA ಡ್ಯಾಮೇಜ್ ಫ್ರಾಮ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಇದೆ. ಅಂದರೆ ನಮ್ಮ ಸೆಲ್ಗಳಲ್ಲಿರೋ DNA ಅನ್ನೋ ಅತಿ ಮುಖ್ಯ ಪದಾರ್ಥ ಡ್ಯಾಮೇಜ್ ಆಗ್ತಿದೆ. ಯಾವುದರಿಂದ? ವಾತಾವರಣದಿಂದ. ವಾತಾವರಣ ಅಂದರೆ ಹೊರಗಿನ ವಾತಾವರಣ ಅನ್ಕೋಬೇಡಿ ಫ್ರೆಂಡ್ಸ್, ಒಳಗಿನ ವಾತಾವರಣ ಅಂದರೆ ನಿಮ್ಮದೇ ಮನಸ್ಥಿತಿ ಸ್ನೇಹಿತರೆ. ಒಪ್ಕೋತೀರಾ ಹೇಗೆ ಈ ಸತ್ಯವನ್ನು? ನಿಮ್ಮ ಮನಸ್ಸೇ ನಿಮ್ಮ ಭಾವನೆಗಳೇ ಎಲ್ಲದಕ್ಕೂ ಮೂಲ ಅಂತ. ಈ ಹಿಮಾಲಯದ ಹಿಮನದಿಗಳ ಬಗ್ಗೆ ನೀವು ಕೇಳಿದ್ದೀರಾ? ಚಳಿಗಾಲ ಬಂತಂದರೆ ನೀರೆಲ್ಲ ಗಟ್ಟಿ ಹಿಮ ಆಗುತ್ತೆ, ಮತ್ತೆ ಬೇಸಿಗೆ ಬಂತಂದರೆ ಸಹಜವಾಗಿ ನೀರಾಗಿ ನದಿಯಾಗಿ ಹರಿಯುತ್ತೆ. ಪ್ರಕೃತಿಯಲ್ಲಿ ಬದಲಾವಣೆಗಳು ರಿವರ್ಸಿಬಲ್ ಆಗುತ್ತೆ ಅಂತಾದರೆ ನಮ್ಮ ದೇಹದಲ್ಲಿ ಯಾಕಾಗೋಲ್ಲ? ಕನ್ಫ್ಯೂಸ್ ಆಗಿಬಿಟ್ರಾ? ಹಿಮ ಆಗಿ ಬದಲಾದ ನೀರು ಮತ್ತೆ ಬಿಸಿಲು ಸಿಕ್ಕ ಕೂಡಲೇ ಹರಿಯೋ ನೀರಾಗುತ್ತಲ್ಲ, ಹಾಗೆ ಕೆಟ್ಟ ಮನಸ್ಥಿತಿಯಿಂದ ಹುಟ್ಟಿದ ರೋಗಗಳು ಮನಸ್ಥಿತಿಯನ್ನು ಸರಿಪಡಿಸಿದ್ರೆ ಯಾಕೆ ವಾಸಿಯಾಗಲ್ಲ? ಕ್ಯಾನ್ಸರ್ಗೆ ಅಂತಲ್ಲ, BP, ಶುಗರ್, ಥೈರಾಯ್ಡ್ಗಳು ಕೂಡ ಸರಿಯಾಗಲ್ಲ ಅಂತಾರೆ ಡಾಕ್ಟರ್ಸ್. ಜೀವನ ಪರ್ಯಂತ ಔಷಧಿ ತಗೊಳ್ಳಿ ಅಂತಾರಲ್ಲ ಡಾಕ್ಟರ್ಸ್, ಇದೆಷ್ಟು ಸರಿ? ಒಮ್ಮೆ ಅಲ್ಲಿ ಫ್ರೆಂಡ್ಸ್ 100 ಬಾರಿ ಆಲೋಚಿಸಿ, 100 ಜನರ ಮುಂದೆ ಈ ಪ್ರಶ್ನೆ ಇಟ್ಟು ನೋಡಿ. ಒಂದು ಚಳುವಳಿಯ ರೂಪ ಪಡ್ಕೊಂಬಿಡ್ಲಿ ಈ ಪ್ರಶ್ನೆ. ಆಗ್ಲಾದರೂ ನಮ್ಮ ಜನಕ್ಕೆ ಒಂದು ಅಂತಿಮ ಸತ್ಯ ಅರ್ಥ ಮಾಡಿಸೋಕ್ಕಾಗತ್ತಾ? ನೋಡೇ ಬಿಡೋಣ. ನಮ್ಮ ದೇಹವನ್ನು ಯಾವ ಡಾಕ್ಟರ್ ಆಗಲಿ ಮೆಡಿಸಿನ್ ಕಂಪನಿ ಆಗಲಿ ತಯಾರು ಮಾಡಿಲ್ಲ. ಇದು ಪ್ರಕೃತಿ ಕೊಟ್ಟ ಕೊಡುಗೆ. ತನ್ನನ್ನು ತಾನು ರಿಪೇರಿ ಮಾಡಿಕೊಳ್ಳೋ ಶಕ್ತಿ ನಮ್ಮ ದೇಹಕ್ಕಿದೆ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನಸ್ಸು ಮೊದಲಾಗಬೇಕಾಗಿದೆ. ಬಾಟಮ್ ಲೈನ್ ಹೇಳ್ಬಿಡ್ತೀನಿ ಕೇಳಿ. ಎಲ್ಲ ತರಹದ ಕ್ಯಾನ್ಸರನ್ನು ನೀವೇ ವಾಸಿ ಮಾಡ್ಕೊಳ್ಬಹುದು ಸಂಪೂರ್ಣವಾಗಿ. ಶಾಕ್ ಆಯ್ತಾ? ಹೇಗೂ ಶಾಕ್ಗೆ ಒಳಗಾಗಿದ್ದೀರಾ? ಇನ್ನೂ ಒಂದು ದೊಡ್ಡ ಶಾಕ್ ಕೊಟ್ಟೇ ಬಿಡ್ತೀನಿ ಕೇಳಿ. ಅದಕ್ಕಾಗಿ ₹1 ಖರ್ಚು ಮಾಡೋ ಅಗತ್ಯ ಆಗಲಿ, ಔಷಧಿ, ಕೀಮೋ, ರೇಡಿಯೇಷನ್, ಸರ್ಜರಿ ಯಾವುದರ ಅಗತ್ಯ ಇಲ್ಲ ಇಲ್ಲ ಇಲ್ಲ. ಧ್ಯಾನ ಸರ್ವರೋಗ ನಿವಾರಣೆ ಫ್ರೆಂಡ್ಸ್. ಧ್ಯಾನ ಒಂದು ಪ್ರತಿನಿತ್ಯ ಮಾಡಿ ಸಾಕು. ಆನಾಪಾನಸತಿ ಧ್ಯಾನ ವಿಧಾನವನ್ನು ವಿವರವಾಗಿ ತಿಳಿಸಿರೋ ವಿಡಿಯೋ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ಲಭ್ಯವಾಗುತ್ತೆ. ಅದನ್ನು ಕೇಳಿ ಪ್ರತಿನಿತ್ಯ ಧ್ಯಾನ ಮಾಡಿ. ನಾನು ಮೇಲೆ ಹೇಳಿದ ಎಲ್ಲ ಸತ್ಯಕ್ಕೂ ಲೈವ್ ಎಕ್ಸಾಂಪಲ್ ಲೂಯಿಸ್ಳಂತಹ ಸಾವಿರಾರು ಜನ ನಮ್ಮ ಕಣ್ಮುಂದೆ ಇದ್ದಾರೆ. ಇದೇ ಪ್ಲೇಲಿಸ್ಟಲ್ಲಿ ಸಾವಿಗೆ ಸೋಲುಣಿಸಿದ ಧೀರೆ ಅನ್ನುವಂತಹ ಲೂಯಿಸ್ ಹೇ ಅವರ ಒಂದು ಜೀವನ ಗಾಥೆಯನ್ನು ನಾನು ವಿಡಿಯೋ ಮಾಡಿದ್ದೀನಿ. ಲೂಯಿಸ್ ಅವರಿಗೆ 53ನೇ ವಯಸ್ಸಿಗೆ ಕ್ಯಾನ್ಸರ್ ಬಂದು ಯಾವುದೇ ಔಷಧಿ ಇಲ್ಲದೆ ಕ್ಯಾನ್ಸರನ್ನು ಗೆದ್ದು ಅತಿ ದೊಡ್ಡ ಸಾಧನೆಗಳನ್ನು ಮಾಡಿದ ವಿಶ್ವದ ಧೀಮಂತ ವ್ಯಕ್ತಿ ಲೂಯಿಸ್. 91ನೇ ವಯಸ್ಸಿಗೆ ರೋಗಗಳೇ ಇಲ್ಲದೆ ನಗುನಗುತ್ತಾ ಪ್ರಾಣತ್ಯಾಗ ಮಾಡ್ತಾರೆ ಅವರು. ಸೊ ಇಂತಹ ಒಂದು ರಿಯಲ್ ಸ್ಟೋರೀಸನ್ನು ಕೇಳಿ ಫ್ರೆಂಡ್ಸ್. ಚಿಂತೆ ಬಿಟ್ಬಿಡಿ. ಹಾಗಿದ್ರೆ ಏನು ಮಾಡಬೇಕು? ಹೇಗಿರಬೇಕು? ಧ್ಯಾನ ವಿಧಾನ ಹೇಗೆ? ಸ್ವಲ್ಪ ವಿವರವಾಗಿ ನೋಡೋಣ. ಇವತ್ತೇ ಕೂತ್ಕೊಂಡು ನಿಮ್ಮ ಇಡೀ ಜೀವನದಲ್ಲಿ ಯಾರ್ಯಾರ ಮೇಲೆ ದ್ವೇಷ, ಕೋಪ, ಕಂಪ್ಲೇಂಟ್ಸ್ ಇದೆ ಅಂತ ಲಿಸ್ಟ್ ಮಾಡ್ಕೊಳ್ಳಿ. ಅವರೆಂಥ ಕೆಟ್ಟ ವ್ಯಕ್ತಿಗಳೇ ಆಗಿರಲಿ, ಒಂದೇ ಸಲಕ್ಕೆ ಕ್ಷಮೆ ಕೊಟ್ಬಿಡಿ ಫ್ರೆಂಡ್ಸ್. ನೀವು ಅವರನ್ನು ಕ್ಷಮಿಸೋದು ಅವರಿಗೆ ಮಾಡಿದ ಉಪಕಾರವಲ್ಲ, ನಿಮಗೆ ನೀವೇ ಮಾಡಿಕೊಳ್ಳುವ ಉಪಕಾರ. ಸತ್ಯ ಫ್ರೆಂಡ್ಸ್. ನೀವು ಯಾರನ್ನಾದರೂ ಕ್ಷಮಿಸಿದರೆ ಅದರಿಂದ ಮೊದಲು ಲಾಭ ಆಗೋದು ನಿಮಗೇನೆ. ನಿಮ್ಮ ಜೀವನದ ಪ್ರತಿ ಘಟನೆಗೂ ಪ್ರತಿ ರಿಸಲ್ಟ್ಗೂ ನೀವೇ ಹೊಣೆ ಅಂತ ಒಪ್ಕೊಳ್ಳಿ ಸ್ನೇಹಿತರೆ. 90ರಷ್ಟು ನೆಗೆಟಿವ್ ಭಾವನೆಗಳನ್ನು ನೀವು ಇಲ್ಲಿಯೇ ಕಳ್ಕೊತೀರಿ. ಹೀಗೆ ಸ್ವೀಕೃತಿಯ ಮನಸ್ಥಿತಿ ಬೆಳೆಸ್ಕೊಳ್ಳಿ. ಯಾಕೆಂದರೆ ಸತ್ಯನೇ ಇದು, ನಮ್ಮ ಜೀವನದ ಎಲ್ಲ ಘಟನೆಗಳಿಗೂ ನಾವೇ ಹೊಣೆಗಾರರು. ಪ್ರತಿದಿನ ಕನ್ನಡಿ ಮುಂದೆ ನಿಲ್ಲೋದನ್ನು ರೂಢಿಸ್ಕೊಳ್ಳಿ. ನಿಮ್ಮ ಬೆಸ್ಟ್ ಫ್ರೆಂಡ್ ನೀವೇ ಅನ್ನೋದನ್ನು ಮರಿಬೇಡಿ. ಪ್ರತಿದಿನ ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮನ್ನು ನೀವೇ ನೋಡಿಕೊಳ್ತಾ ಹೇಳ್ಕೊಡಿ, ನಾನು ಸದಾ ನಿನ್ನ ಜೊತೆ ಇದ್ದೀನಿ, ಐ ಲವ್ ಯು ಅಂತ. ನಿಮ್ಮಲ್ಲಿರೋ ಒಳ್ಳೆ ಕ್ವಾಲಿಟೀಸನ್ನು ನೀವೇ ಬಾಯಿ ತುಂಬ ಹೊಗಳಿ. ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳುವ ಹೊರತು ಜಗತ್ತನ್ನು ಹೇಗೆ ಪ್ರೀತಿಸ್ತೀರಿ? ಪ್ಲೀಸ್ ಪ್ಲೀಸ್ ಫ್ರೆಂಡ್ಸ್, ಪ್ರತಿದಿನ ಈ ಕೆಲಸವನ್ನು ತಪ್ಪದೇ ಮಾಡಿ. ಪ್ರತಿದಿನ ಪ್ರತಿಯೊಂದಕ್ಕೂ ಧನ್ಯವಾದ ಹೇಳಿ, ಅಂದರೆ ಗ್ರ್ಯಾಟಿಟ್ಯೂಡ್ ಸಮರ್ಪಣೆ ಮಾಡಿ. ಹೇಗೆ ಅಂತೀರಾ? ನೀವು ಕುಡಿಯೋ ಪ್ರತಿಯೊಂದು ಹನಿ ನೀರಿಗೆ, ಉಸಿರಾಡೋ ಪ್ರತಿಯೊಂದು ಶ್ವಾಸಕ್ಕೆ, ನೀವು ತಿನ್ನೋ ಪ್ರತಿಯೊಂದು ತುತ್ತು ಅನ್ನಕ್ಕೆ, ಭೇಟಿಯಾಗೋ ಪ್ರತಿಯೊಬ್ಬ ವ್ಯಕ್ತಿಗೆ,
ಬಳಸುವ ಪ್ರತಿಯೊಂದು ವಸ್ತುವಿಗೂ ಧನ್ಯವಾದ ಹೇಳಿಬಿಟ್ಟೇ ಮುಂದಕ್ಕೆ ಹೋಗಿ ನೋಡಿ ಮ್ಯಾಜಿಕ್ ಏನಾಗುತ್ತೆ ಅಂತ. ಧ್ಯಾನಕ್ಕೆ ಕುಳಿತಾಗ ನಿಮ್ಮ ದೇಹವನ್ನು ಪ್ರಕೃತಿಗೆ ಒಪ್ಪಿಸ್ಬಿಡಿ, ನಿರ್ಲಿಪ್ತವಾಗಿ ಕುಳಿತುಬಿಡಿ. ಪ್ರತಿ ಧ್ಯಾನದಲ್ಲಿ ಕಾಸ್ಮಿಕ್ ಎನರ್ಜಿಯ ಹೀಲಿಂಗನ್ನು ನೀವು ಅನುಭವಿಸ್ತೀರಿ. ಗುಡ್ ಹಾರ್ಮೋನ್ಸ್ ನಿಮ್ಮ ದೇಹದಲ್ಲಿ ತಂತಾನೇ ಬಿಡುಗಡೆ ಆಗುತ್ತವೆ. ಅದರಿಂದ ನಿಮ್ಮ ದೇಹದಲ್ಲಿ ಸಾಕಷ್ಟು ಹೀಲಿಂಗ್ ಆಗುತ್ತೆ ಫ್ರೆಂಡ್ಸ್. ಯಾವ ಭಾಗದಲ್ಲಿ ನಿಮಗೆ ನೋವು ತೊಂದರೆ ಇದೆಯೋ ಅದನ್ನು ಎನರ್ಜೈಸ್ ಮಾಡ್ಕೊಳ್ಳಿ. ಹೇಗೆ ಅಂತೀರಾ? ನಿಮ್ಮ ಪ್ರೀತಿಪೂರ್ವಕ ಭಾವನೆಗಳಿಂದ, ಮಾತುಗಳಿಂದ ನಿಮ್ಮ ದೇಹದ ಭಾಗಕ್ಕೆ ಹೇಳಿಕೊಳ್ಳಿ, ನೀನು ನನ್ನ ಅತ್ಯಾಪ್ತ ಗೆಳೆಯ, ನೀನು ತುಂಬ ಶಕ್ತಿಶಾಲಿ, ನಿನ್ನನ್ನು ನೀನು ಹೀಲಿಂಗ್ ಮಾಡ್ಕೊಳ್ಳೋಂಥ ಪಾವರ್ ನಿನಗಿದೆ, ನಿನ್ನನ್ನೇ ನೀನು ಹೀಲ್ ಮಾಡ್ಕೋ, ನನ್ನ ಇಡೀ ಜೀವನ ಪೂರ್ತಿ ನಿನ್ನ ಸಪೋರ್ಟ್ ನನಗೆ ಬೇಕೇ ಬೇಕು ಅಂತ ಒಂದು ಸಾರ್ತಿ ಆರ್ಡರ್ ಮಾಡಿ ನೋಡಿ ನಿಮ್ಮ ದೇಹ ನಿಮ್ಮ ಮಾತು ಹೇಗೆ ಕೇಳುತ್ತೆ ಅಂತ. ಪ್ರತಿಯೊಬ್ಬರನ್ನ ಕರುಣೆಯ ಕಂಪನಗಳಿಂದ ನೋಡಿ. ಅವರು ನಿಮ್ಮ ಮನೆಯ ಕೆಲಸದಾಳಾದರೂ ಸರಿ, ಯಾರ ಹತ್ರನೂ ನಿಮ್ಮ ಅಹಂಕಾರವನ್ನು ತೋರಿಸ್ತೇನೆ ಪ್ರೀತಿಯಿಂದ ಡೌನ್ ಟು ಅರ್ತ್ ಆಗಿ ಪ್ರತಿಯೊಬ್ಬರನ್ನ ಟ್ರೀಟ್ ಮಾಡೋದನ್ನು ರೂಢಿಸ್ಕೊಳ್ಳಿ. ದಿನಕ್ಕೆ 100 ಬಾರಿ ಹೇಳ್ಕೊಳ್ಳಿ, ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀನಿ ಅಂತ. ಹೀಗೆ ಸುಮ್ಮನೆ ಹೇಳ್ತಾ ಹೋಗಿ. ನೀವು ನೋಡಿದ ಪ್ರತಿಯೊಂದು ಕಡೆನೂ ನಿಮ್ಗೆ ಅದೇ ಸೆಂಟೆನ್ಸೇ ಕಾಣಬೇಕು. ಅಷ್ಟು ಆ ಮಾತನ್ನು ನಿಮ್ಮದಾಗಿಸಿಕೊಂಡ್ಬಿಡಿ ಫ್ರೆಂಡ್ಸ್. ಈ ಎಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಬರಲಿಕ್ಕೆ ಧ್ಯಾನ ತುಂಬ ಸಹಾಯಕಾರಿ ಫ್ರೆಂಡ್ಸ್. ನಿಮ್ಮ ದೃಷ್ಟಿಕೋನವನ್ನೇ ಧ್ಯಾನ ಬದಲಾಯಿಸಿಬಿಡುತ್ತೆ. ನಿಮ್ಮ ಮನಸ್ಥಿತಿ ಜೊತೆ ನಿಮ್ಮ ಆಲೋಚನೆಗಳನ್ನು ಧ್ಯಾನ ಹೊಂದಿಸ್ಕೊಡುತ್ತೆ. ಎಂಥದ್ದೇ ರೋಗಸ್ಥಿತಿ ಇದ್ದರೂ ಸರಿಯಾದ ಮನಸ್ಥಿತಿಯಿಂದ ಎಲ್ಲವನ್ನ ಸರಿ ಮಾಡುತ್ತೆ ಧ್ಯಾನ. ಡಿಸೀಸ್ ಈಸ್ ಲ್ಯಾಕ್ ಆಫ್ ಈಸ್ ಅಂತಾರೆ ಶ್ರೇಯಾನ್ಸ್. ಡಿಸೀಸ್ ಅಂದರೆ ರೋಗ ಅನ್ನೋದು ನಾವು ಸರಳವಾಗಿ ಸಹಜವಾಗಿ ಇರೋದನ್ನ ಬಿಟ್ಟು ಬಿಡೋದ್ರ ಕೊರತೆನೇ ಅಂತ ಇದರ ಅರ್ಥ. ಚೇಂಜ್ ಯುವರ್ ಮೈಂಡ್, ಅಲ್ಟಿಮೇಟ್ಲಿ ಯುವರ್ ಬಾಡಿ ಚೇಂಜಸ್ ಇಟ್ ಸೆಲ್ಫ್. ನಿಮ್ಮ ದೇಹ ಬದಲಾಗಬೇಕಾದ್ರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸ್ಕೊಳ್ಳಿ. ನಿಮ್ಮ ಮನಸ್ಸು ಕೇವಲ ಸಕಾರಾತ್ಮಕವಾಗಿ 100% ಸಕಾರಾತ್ಮಕವಾಗಿ ಇರೋದನ್ನು ರೂಢಿಸ್ಕೋಬೇಕಂದ್ರೆ ನಿತ್ಯ ಧ್ಯಾನ ಮಾಡಿ ಫ್ರೆಂಡ್ಸ್. ಸ್ನೇಹಿತರೆ, ಜೀವನ ತುಂಬ ಸರಳ, ತುಂಬ ಸುಂದರವಾಗಿದೆ. ಧ್ಯಾನ ಮಾಡಿ ಸದಾ ಸಂತೋಷಮಯ ಆರೋಗ್ಯಪೂರ್ಣ ಬದುಕನ್ನು ನಿಮ್ಮದಾಗಿಸ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೊಂದು ಸಬ್ಸ್ಕ್ರೈಬ್ ಕೊಡಿ, ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಫ್ರೆಂಡ್ಸ್, ಈ ಮಾಹಿತಿ ಅಗತ್ಯ ಎಷ್ಟು ಜನಕ್ಕಿದೆ ಅಲ್ವಾ? ದಯವಿಟ್ಟು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ಈ ಮಾಹಿತಿಯನ್ನು ತಲುಪಿಸುವ ಪ್ರಯತ್ನ ಮತ್ತು ಜವಾಬ್ದಾರಿ ಎರಡೂ ನಿಮ್ಮದೇ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಕೊನೆಗೊಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಶುಭ ದಿನ.